ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದಿರಾ ಗಾಂಧಿಯವರ ಸೊಸೆ ಅಂದರೆ ಮನೇಕಾ ಗಾಂಧಿ, ಸಂಜಯ್ ಗಾಂಧಿಯವರ ಪತ್ನಿ ಬಿಜೆಪಿ ಪಕ್ಷದಲ್ಲಿ ಇರೋದು ಯಾಕೆ, ಇವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಂದಿದ್ದು ಯಾಕೆ, ಮನೇಕಾ ಗಾಂಧಿ ತಮ್ಮ ಚಿಕ್ಕ ಮಗನೊಂದಿಗೆ ರಾತ್ರೋರಾತ್ರಿ ಇಂದಿರಾ ಗಾಂಧಿ ಮನೆಯಿಂದ ಅಂದರೆ ತಮ್ಮ ಗಂಡನ ಮನೆಯಿಂದ ಹೊರಬಂದಿದ್ದು ಯಾಕೆ, ಕಾಂಗ್ರೆಸ್ ಪಕ್ಷದ ಅಥವಾ ಕಾಂಗ್ರೆಸ್ ಕುಟುಂಬದ ಕುಡಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದು ಯಾಕೆ. ಫ್ರೆಂಡ್ಸ್, ಇಂದಿರಾ ಗಾಂಧಿಯವರ ಸೊಸೆ ಮನೇಕಾ ಗಾಂಧಿಯವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮನೇಕಾ ಗಾಂಧಿ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇಲ್ಲ. ಯಾಕಂದ್ರೆ ಮನೇಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ರೀತಿ ಹೆಚ್ಚು ಪ್ರಚಾರದಲ್ಲಿ ಇರೋ ನಾಯಕಿ ಅಲ್ಲ. ಕೆಲವರು ಮನೇಕಾ ಗಾಂಧಿ ಮಹಾತ್ಮ ಗಾಂಧಿಯವರ ವಂಶಸ್ಥರು ಅಂತ ಅಂದುಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಎರಡು ಗಾಂಧಿ ಕುಟುಂಬ ಇದೆ. ಒಂದು ಮಹಾತ್ಮ ಗಾಂಧಿಯವರ ಕುಟುಂಬ, ಮತ್ತೊಂದು ನೆಹರು ಗಾಂಧಿ ಕುಟುಂಬ. ಮಹಾತ್ಮ ಗಾಂಧಿ ಕುಟುಂಬ ರಾಜಕೀಯದಲ್ಲಿ ಇಲ್ಲ, ಹೀಗಾಗಿ ತುಂಬಾ ಜನಕ್ಕೆ ಇವರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನೆಹರು ಗಾಂಧಿ ಕುಟುಂಬ ದೇಶದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿದೆ. ಕಾಂಗ್ರೆಸ್ ಪಕ್ಷವನ್ನ ಇವತ್ತಿಗೂ ಕಂಟ್ರೋಲ್ ಮಾಡ್ತಾ ಇದೆ. ಹೀಗಾಗಿ ಈ ಕುಟುಂಬದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಇನ್ನು ನೆಹರು ಗಾಂಧಿ ಕುಟುಂಬ ಅಂತ ಬಂದಾಗ ಮನೇಕಾ ಗಾಂಧಿಯವರ ಬಗ್ಗೆ ಅಷ್ಟಾಗಿ ಯಾರಿಗೂ ಮಾಹಿತಿ ಇಲ್ಲ. ಯಾಕಂದ್ರೆ ಇಂದಿರಾ ಗಾಂಧಿಯವರ ಬಳಿಕ ರಾಜೀವ್ ಗಾಂಧಿ, ಬಳಿಕ ಸೋನಿಯಾ ಗಾಂಧಿ, ಇನ್ನು ಈಗ ರಾಹುಲ್ ಗಾಂಧಿ ಅನ್ನೋದು ಬಹುತೇಕರಿಗೆ ಇರುವಂತಹ ಮಾಹಿತಿ. ಆದ್ರೆ ಇಂದಿರಾ ಗಾಂಧಿಯವರ ಉತ್ತರಾಧಿಕಾರಿ ಅಂತಾನೆ ಹೇಳಲಾಗ್ತಾ ಇದ್ದ ಇಂದಿರಾ ಗಾಂಧಿಯವರ ಕಡೆಯ ಅವಧಿಯಲ್ಲಿ ಇಡೀ ಸರ್ಕಾರವನ್ನೇ ಕಂಟ್ರೋಲ್ ಮಾಡ್ತಾ ಇದ್ದದ್ದು ಸಂಜಯ್ ಗಾಂಧಿ. ಹೌದು ಫ್ರೆಂಡ್ಸ್, ಸಂಜಯ್ ಗಾಂಧಿ ಅವರನ್ನ ಇಂದಿರಾ ಗಾಂಧಿಯವರ ಉತ್ತರಾಧಿಕಾರಿ ಅಂತಾನೆ ಹೇಳಲಾಗ್ತಾ ಇತ್ತು. ಇಡೀ ದೇಶದ ಎಲ್ಲ ರಾಜ್ಯಗಳು ಮತ್ತು ದೇಶದ ಸರ್ಕಾರವನ್ನ ಅಂದ್ರೆ ಕೇಂದ್ರ ಸರ್ಕಾರವನ್ನ ಸಂಜಯ್ ಗಾಂಧಿಯವರೇ ಕಂಟ್ರೋಲ್ ಮಾಡ್ತಾ ಇದ್ರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದ್ದ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ಸರ್ವಾಧಿಕಾರಿ ಸಿಕ್ಕಿಬಿಟ್ಟ ಅನ್ನೋ ರೀತಿಯ ಚರ್ಚೆಗಳು ಕೂಡ ನಡೆದಿತ್ತು. ಇಂತಹ ಸಂಜಯ್ ಗಾಂಧಿಯವರ ಪತ್ನಿ ಮನೇಕಾ ಗಾಂಧಿ ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ. ಈ ರೀತಿಯಾಗೋದಕ್ಕೆ ಕಾರಣ ಏನು? ಮನೇಕಾ ಗಾಂಧಿ ನೆಹರು ಕುಟುಂಬದಿಂದ ಹೊರಬಂದು ಬಿಜೆಪಿಗೆ ಸೇರಿದ್ದು ಯಾಕೆ? ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿದ್ದಾಗ ಅಂದ್ರೆ ತುರ್ತು ಪರಿಸ್ಥಿತಿಗೂ ಮುಂಚೆ ಇವರ ಹಿಂದೆ ಯಾರಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತೇ ಇದೆ. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೊಡ್ಡ ದೊಡ್ಡ ಎಲ್ಲ ನಿರ್ಧಾರಗಳನ್ನ ಪುತ್ರ ಸಂಜಯ್ ಗಾಂಧಿ ಅವರೇ ತಗೊಳ್ತಾ ಇದ್ರು. ಯಾವುದೇ ಹಕ್ಕು ಹಾಗೂ ಸರ್ಕಾರಿ ಹುದ್ದೆ ಇಲ್ಲದೆ ಸಂಜಯ್ ಗಾಂಧಿ ಸರ್ಕಾರದ ಅತ್ಯಂತ ಪವರ್ಫುಲ್ ವ್ಯಕ್ತಿಯಾಗಿ ದೇಶದಲ್ಲೇ ಬೆಳೀತಾ ಇದ್ರು. ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳಂತೂ ಸಂಜಯ್ ಗಾಂಧಿ ಭೇಟಿ ಮಾಡೋದಕ್ಕೆ ಕ್ಯೂ ನಿಲ್ತಾ ಇದ್ರು. ಇಂದಿರಾ ಗಾಂಧಿ ಅವರ ಉತ್ತರಾಧಿಕಾರಿ ಅಂತ ಬಹುತೇಕ ಫಿಕ್ಸ್ ಆಗಿತ್ತು. ಆದ್ರೆ ವಿಮಾನ ಅಪಘಾತದಲ್ಲಿ ಸಂಜಯ್ ಗಾಂಧಿ ಸಾವನ್ನಪ್ಪಿದ ನಂತರ ಅವರ ಪತ್ನಿ ಮನೇಕಾ ಗಾಂಧಿ ಇಂದಿರಾ ಗಾಂಧಿ ಮನೆಯಲ್ಲೇ ಉಳಿದುಕೊಂಡಿದ್ರು. ಅಷ್ಟೊತ್ತಿಗಾಗ್ಲೇ ಮನೇಕಾ ಗಾಂಧಿ ಹಾಗೆ ಸಂಜಯ್ ಗಾಂಧಿಗೆ ವರುಣ್ ಗಾಂಧಿ ಅನ್ನೋ ಮಗ ಕೂಡ ಹುಟ್ಟಿದ್ದ. ಕೆಲ ದಿನಗಳ ಕಾಲ ಎಲ್ಲವೂ ಸರಿಯಾಗೇ ಇರುತ್ತೆ. ಯಾವಾಗ ಸಂಜಯ್ ಗಾಂಧಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ತಾರೋ ನಂತರ ಇಂದಿರಾ ಗಾಂಧಿಗೂ ಹಾಗೆ ಮನೇಕಾ ಗಾಂಧಿಯ ಮಧ್ಯ ನಿಧಾನವಾಗಿ ಮನಸ್ತಾಪ ಶುರುವಾಗುತ್ತೆ. ಇದು ಎಲ್ಲಿವರೆಗೂ ಹೋಯ್ತು ಅಂದ್ರೆ ಒಂದು ದಿನ ಮನೇಕಾ ಗಾಂಧಿಯನ್ನ ಮನೆಯಿಂದಲೇ ಹೊರ ಹಾಕಲಾಯ್ತು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಅದು 1982 ಮಾರ್ಚ್ ತಿಂಗಳು ದೆಹಲಿಯ ಪ್ರಧಾನಮಂತ್ರಿ ನಿವಾಸಕ್ಕೆ ಆಗಷ್ಟೇ ಇಂದಿರಾ ಗಾಂಧಿಯವರ ಸೊಸೆ ಮನೇಕಾ ಗಾಂಧಿ ಲಕ್ನೋನಲ್ಲಿ ನಡೆದ ಸಮಾವೇಶವೊಂದನ್ನ ಮುಗಿಸಿ ಬಂದಿದ್ರು. ಸಂಜಯ್ ಗಾಂಧಿಯವರು ತೀರಿಕೊಂಡ ನಂತರ ಮನೇಕಾ ಗಾಂಧಿಯವರು ಅನೇಕ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಇರ್ತಾ ಇದ್ರು. ಇದೇ ರೀತಿ ಲಕ್ನೋದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೆಗೆ ಬಂದಿದ್ರು. ಅದು ಮಾರ್ಚ್ 28. ಪ್ರಧಾನಿ ಇಂದಿರಾ ಗಾಂಧಿ ಲಂಡನ್ ಪ್ರವಾಸ ಮುಗಿಸಿ ಮನೆಗೆ ಬಂದಿದ್ರು. ಮನೆಗೆ ಬಂದವರೇ ಮನೇಕಾ ಗಾಂಧಿಯವರನ್ನ ಇನ್ನು ಸ್ವಲ್ಪ ಹೊತ್ತಲ್ಲೇ ಭೇಟಿ ಮಾಡ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾರೆ. ಸ್ವಲ್ಪ ಹೊತ್ತು ಕಳೆದ ಬಳಿಕ ಮನೇಕಾ ಗಾಂಧಿಯವರ ರೂಮ್ಗೆ ಮನೆ ಕೆಲಸದವ ಬಂದು ಇಂದಿರಾ ಗಾಂಧಿಯವರು ಕರೀತಾ ಇದ್ದಾನೆ ಅಂತ ಹೇಳ್ತಾನೆ. ಆ ಟೈಮ್ನಲ್ಲಿ ಮನೇಕಾ ಗಾಂಧಿಯವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಸ್ಪ್ಯಾನಿಷ್ ಲೇಖಕ ಏನ್ ಹೇಳಿದ್ರು ಅಂದ್ರೆ, ಆಗ ಮನೇಕಾ ಗಾಂಧಿಯವರ ಕಾಲುಗಳು ನಡುಗ್ತಾ ಇದ್ವು. ಆದ್ರೂ ಅವರು ತಮ್ಮ ರೂಮಿನಿಂದ ಹೊರಬಂದು ಇನ್ನೊಂದು ರೂಮಿನಲ್ಲಿ ನಿಂತುಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಕೆಲ ನಿಮಿಷ ಆದ್ಮೇಲೆ ಅಲ್ಲಿಗೆ ಮುಖದ ತುಂಬ ಕೋಪ ತುಂಬಿಕೊಂಡು ಬರಿಗಾಲಿನಲ್ಲೇ ಪ್ರಧಾನಿ ಇಂದಿರಾ ಗಾಂಧಿಯವರು ಮನೇಕಾ ಗಾಂಧಿಯವರ ಹತ್ರಕ್ಕೆ ಬರ್ತಾರೆ. ಇಂದಿರಾ ಗಾಂಧಿಯ ಜೊತೆಗೆ ಅವರ ಗುರು ಧೀರೇಂದ್ರ ಬ್ರಹ್ಮಚಾರಿ ಹಾಗೆ ಇಂದಿರಾ ಗಾಂಧಿಯವರ ಸೆಕ್ರೆಟರಿ ಧವನ್ ಕೂಡ ಇರ್ತಾರೆ. ಏಕಾಏಕಿ ಇಂದಿರಾ ಗಾಂಧಿ
ತಮ್ಮ ಸೊಸೆ ಮನೇಕಾ ಗಾಂಧಿಯವರ ಕಡೆ ಬೆರಳು ತೋರಿಸಿ ಕಿರುಚೋದಕ್ಕೆ ಶುರು ಮಾಡ್ತಾರೆ. ಗೆಟ್ ಔಟ್ ಆಫ್ ದಿಸ್ ಹೌಸ್ ಇಮಿಡಿಯೇಟ್ಲಿ. ನಾನು ಹೇಳಿಲ್ವಾ ಲಕ್ನೋದಲ್ಲಿ ನೀನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ, ಆದ್ರೆ ನೀನು ಅದನ್ನೇ ಮಾಡಿದ್ಯಾ. ನಾನು ಹೇಳಿದ ಹಾಗೆ ಕೇಳೋದಿಲ್ಲ, ಅಪಮಾನ ಮಾಡಿದ್ಯಾ, ನನಗೆ ಗೊತ್ತಿಲ್ಲ ಅಂತ ಅಂದುಕೊಂಡಿದ್ಯಾ. ನೀನು ಆಡಿರೋ ಒಂದೊಂದು ಮಾತಿನಲ್ಲೂ ವಿಷವೇ ತುಂಬಿಕೊಂಡಿತ್ತು. ಗೆಟ್ ಔಟ್, ಈಗಲೇ ಈ ಮನೆ ಬಿಟ್ಟು ಹೋಗು, ನಿಮ್ಮ ಅಮ್ಮನ ಮನೆಗೆ ಅಂತ ಇಂದಿರಾ ಗಾಂಧಿ ಕಿರುಸ್ತಾ ಇದ್ರು ಅಂತ ಲೇಖಕ ಬರೀತಾರೆ. ಸುಮಾರು 26-27 ವರ್ಷದ ಸಂಜಯ್ ಗಾಂಧಿಯವರನ್ನ ಪ್ರೀತಿಸಿ ಮದುವೆಯಾಗಿದ್ದ ಮನೇಕಾ ಗಾಂಧಿ ಅಕ್ಷರಶಃ ಶೇಕ್ ಆಗ್ತಾರೆ. ಮನೇಕಾ ಗಾಂಧಿ ಅದೇ ಮನೆಯಲ್ಲಿದ್ದ ತಮ್ಮ ಸಹೋದರಿ ಅಮೀಬಾ ಜೊತೆಗೆ ಈ ವಿಚಾರ ಹೇಳಿಕೊಳ್ತಾರೆ. ಇಬ್ಬರು ಈ ವಿಚಾರ ಮಾಧ್ಯಮದವರಿಗೆ ಹೇಳಿ ಹೆಲ್ಪ್ ತಗೊಳ್ಳೋಣ ಅಂತ ನೋಡ್ತಾರೆ. ರಾತ್ರಿ 9 ಗಂಟೆ ಸಮಯಕ್ಕೆ ಪ್ರಧಾನಮಂತ್ರಿ ನಿವಾಸದ ಮುಂದೆ ಕ್ಯಾಮರಾಮ್ಯಾನ್ಗಳು, ರಿಪೋರ್ಟರ್ಸ್ಗಳು ಎಲ್ಲ ಬಂದು ಸೇರಿರ್ತಾರೆ. ಅಷ್ಟೊತ್ತಿಗೆ ಮನೇಕಾ ಹಾಗೂ ಅಮೀಬಾ ಇಂದಿರಾ ಗಾಂಧಿ ಬಳಿಗೆ ಬರ್ತಾರೆ. ಆಗ ಇಂದಿರಾ ಗಾಂಧಿ ಮತ್ತೆ ಕಿರುಚ್ತಾರೆ, ಈಗಲೇ ಮನೆ ಬಿಟ್ಟು ಹೋಗ್ಬೇಕು, ಜೊತೆಗೆ ಏನನ್ನು ತಗೊಂಡು ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮನೇಕಾ ಗಾಂಧಿಯವರ ಸಹೋದರಿ ಮಧ್ಯ ಪ್ರವೇಶ ಮಾಡಿ ಇದು ಅವಳ ಮನೆ, ಅವಳು ಮನೆಯಿಂದ ಹೊರಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಂದಿರಾ ಗಾಂಧಿ ಮತ್ತೆ ಕೂಗಾಡಿ ಇದು ಅವಳ ಮನೆ ಅಲ್ಲ, ಇದು ಭಾರತದ ಪ್ರಧಾನಿ ಮನೆ ಅಂತ ಕೂಗಿ ಹೇಳ್ತಾರೆ. ಆಗ ಮನೇಕಾ ಗಾಂಧಿ ಬ್ಯಾಗ್ ತಗೊಂಡು ತಮ್ಮ ಮಗ ವರುಣ್ ಗಾಂಧಿಯನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಇಂದಿರಾ ಗಾಂಧಿ ಅವರಿಗೆ ತಮ್ಮ 2 ವರ್ಷದ ಮೊಮ್ಮಗ ವರುಣ್ ಗಾಂಧಿಯನ್ನ ಮನೆ ಬಿಟ್ಟು ಕಳಿಸೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಕಾನೂನಿನ ಪ್ರಕಾರ ಮಗು ತಾಯಿಯ ಜೊತೆಗೆ ಇರಬೇಕು ಅಂತ ಬಂದಾಗ ಇಂದಿರಾ ಗಾಂಧಿ ಈ ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸಿ ಬಿಡ್ತಾರೆ. ಸುಮಾರು ರಾತ್ರಿ 11 ಗಂಟೆ ಆಗಿರುತ್ತೆ. ನಿದ್ರೆ ಮಾಡ್ತಾ ಇದ್ದಂತಹ ವರುಣ್ ಗಾಂಧಿಯನ್ನ ಕರ್ಕೊಂಡು ಬ್ಯಾಗ್ ತಗೊಂಡು ತಮ್ಮ ಸಹೋದರಿ ಜೊತೆಗೆ ಮನೇಕಾ ಗಾಂಧಿ ಪ್ರಧಾನಿ ನಿವಾಸದಿಂದ ಹೊರಬಂದು ಕಾರಿನಲ್ಲಿ ಕೂತ್ಕೋತಾರೆ. ಒಂದು ಹೋಟೆಲ್ಗೆ ಹೋಗಿ ಸ್ಟೇ ಆಗ್ತಾರೆ. ಇಷ್ಟೊತ್ತು ನಡೆದಂತಹ ಘಟನೆಯನ್ನ ಭಾರತದ ಪತ್ರಿಕೆಗಳು ನೆಕ್ಸ್ಟ್ ಡೇ ಹೆಡ್ಲೈನ್ನಲ್ಲಿ ಬರೀತಾರೆ. ಇಲ್ಲಿಗೆ ಇಂದಿರಾ ಗಾಂಧಿಯವರ ಕಿರಿಯ ಸೊಸೆ ಮನೇಕಾ ಗಾಂಧಿ ಸಂಜಯ್ ಗಾಂಧಿಯವರ ಪತ್ನಿ ಗಾಂಧಿ ಕುಟುಂಬದ ಜೊತೆಗೆ ಸಂಬಂಧವನ್ನ ಕಟ್ ಮಾಡ್ಕೊಳ್ತಾರೆ. ಇಂದಿರಾ ಗಾಂಧಿ ತಮ್ಮ ಸೊಸೆಯ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಇದರ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳಿವೆ. ಒಂದು ವಾದದ ಪ್ರಕಾರ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ ತೀರಿಕೊಂಡ ನಂತರ ಮನೇಕಾ ಗಾಂಧಿ ಜೊತೆಗೆ ಅಷ್ಟೊಂದು ಚೆನ್ನಾಗಿ ನಡೆದುಕೊಳ್ತಾ ಇರಲಿಲ್ಲ. ಮನೇಕಾ ಗಾಂಧಿ ಕೂಡ ಯಾವತ್ತೂ ಅತ್ತೆಗೆ ಹತ್ರ ಆಗುವಂತಹ ಪ್ರಯತ್ನ ಮಾಡಿರಲಿಲ್ಲ. ಹೀಗಾಗಿ ಇವರ ನಡುವೆ ಕೋಪ ಹಾಗೂ ಮನಸ್ತಾಪ ಇತ್ತು ಅಂತ ಹೇಳಲಾಗುತ್ತೆ. ಇನ್ನೊಂದು ವಾದದ ಪ್ರಕಾರ ಮನೇಕಾ ಗಾಂಧಿಗೆ ರಾಜಕೀಯದ ಮೇಲೆ ತುಂಬಾನೇ ಆಸಕ್ತಿ ಇತ್ತು. ಆದರೆ ಪತಿಯ ಮರಣದ ನಂತರ ಈ ಕನಸು ನುಚ್ಚು ನೂರಾಗಿತ್ತು. ಆದ್ರೂ ಮನೇಕಾ ಗಾಂಧಿ ಅವರು ಪ್ರಯತ್ನವನ್ನ ಬಿಟ್ಟಿರಲಿಲ್ಲ. ಹೀಗಾಗಿನೇ ಅವರು ಮನೆಯಲ್ಲಿ ಹಾಗೆ ಮನೆಯ ಹೊರಗೆ ರಾಜಕೀಯದ ಬಗ್ಗೆನೇ ಹೆಚ್ಚು ಹೆಚ್ಚು ಚರ್ಚೆಯನ್ನ ಮಾಡ್ತಾ ಇದ್ರು. ಪದೇ ಪದೇ ರಾಜಕೀಯ ಚರ್ಚೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಇದು ಇಂದಿರಾ ಗಾಂಧಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಲಕ್ನೋ ಸಮಾವೇಶದಲ್ಲಿ ಮನೇಕಾ ಗಾಂಧಿ ತಮ್ಮ ಪಕ್ಷದ ವಿರುದ್ಧವೇ ಹೇಳಿಕೆ ಕೊಟ್ಟು ಬಂದಿದ್ದಾರೆ ಅಂತ ಇಂದಿರಾ ಗಾಂಧಿ ಕೂಗಾಡಿದ್ರು ಅಂತ ಹೇಳಲಾಗುತ್ತೆ. ಮತ್ತೊಂದು ವಾದದ ಪ್ರಕಾರ ಮನೇಕಾ ಗಾಂಧಿಯವರು ಈ ರೀತಿ ರಾಜಕೀಯದಲ್ಲಿ ಮುಂದೆ ಬರ್ತಾ ಇರುವುದು ಇಂದಿರಾ ಗಾಂಧಿಗೆ ಇಷ್ಟ ಇದ್ರೂ ಕೂಡ ಅದು ಸೋನಿಯಾ ಗಾಂಧಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿಗೆ ಮನೇಕಾ ಗಾಂಧಿ ಹೆಲ್ಪ್ ಕೂಡ ಮಾಡ್ತಾ ಇದ್ರು. ಮುಂದೆ 1980ರ ಎಲೆಕ್ಷನ್ ನಲ್ಲಿ ಇಂದಿರಾ ಗಾಂಧಿ ಗೆದ್ದಂತಹ ಟೈಮ್ನಲ್ಲಿ ಮನೇಕಾ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಇದರಿಂದ ಎಲ್ಲರೂ ಮನೇಕಾ ಅವರನ್ನ ತುಂಬಾನೇ ಇಷ್ಟಪಡ್ತಾ ಇದ್ರು. ಇದು ಸೋನಿಯಾ ಗಾಂಧಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಸೋನಿಯಾ ಗಾಂಧಿ ಸಂಜಯ್ ಗಾಂಧಿ ಸಾವಿನ ನಂತರ ಇಂದಿರಾ ಗಾಂಧಿ ಜೊತೆಗೆ ಚೆನ್ನಾಗಿದ್ರು. ತಾವು ಇಂದಿರಾ ಗಾಂಧಿ ಜೊತೆಗೆ ಚೆನ್ನಾಗಿದ್ಕೊಂಡು ಮನೇಕಾ ಗಾಂಧಿಯನ್ನ ಮೂಲೆಗುಂಪು ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗಂತ ಸೋನಿಯಾ ಗಾಂಧಿಗೆ ರಾಜಕೀಯಕ್ಕೆ ತಾವು ಬರಬೇಕು ಅಂತ ಅಲ್ಲ, ಅವರಿಗೆ ರಾಜಕೀಯ ಇಷ್ಟಾನೇ ಇರಲಿಲ್ಲ. ಇದೇ ಕಾರಣಕ್ಕೆ ಅವರು ರಾಜೀವ್ ಗಾಂಧಿ ಅವರಿಗೂ ರಾಜಕೀಯಕ್ಕೆ ಹೋಗೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಮನೇಕಾ ಗಾಂಧಿ ವಿಚಾರದಲ್ಲಿ ಅವರಿಗೆ ಬೇರೆಯ ನಿಲುವಿತ್ತು. ತನಗಿಂತ ಕಿರಿಯ ಸೊಸೆ ರಾಜಕೀಯಕ್ಕೆ ಬಂದ್ರೆ ಆಗ ಅವರ ವರ್ಚಸ್ಸು ಜಾಸ್ತಿ ಆಗುತ್ತೆ ಅಂತ ಈ ರೀತಿ ಮಾಡಿರ್ಬೋದು ಅಂತ ಕೆಲವರು ಹೇಳ್ತಾರೆ. ಹೀಗಾಗಿನೇ ಮನೆಯಲ್ಲಿ ಇಂದಿರಾ ಗಾಂಧಿ ಹಾಗೆ ಮನೇಕಾ ಗಾಂಧಿಯ ಮಧ್ಯ ಮನಸ್ತಾಪ ಬಂದಾಗ ಅದನ್ನ ಸರಿ ಮಾಡೋದಕ್ಕೆ ಸೋನಿಯಾ ಗಾಂಧಿ ಹೋಗ್ಲಿಲ್ಲ ಅಂತ ಹೇಳಲಾಗುತ್ತೆ. ಇದಷ್ಟೇ ಅಲ್ಲದೆ ಸೋನಿಯಾ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿಗೂ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಮನೆ ನಡೆಸೋ ಎಲ್ಲ ನಿರ್ಧಾರಗಳನ್ನ ಸೋನಿಯಾ ಅವರೇ ತಗೊಳ್ತಾ ಇದ್ದ ಕಾರಣ ಇಲ್ಲಿ ಮನೇಕಾಗೆ ಬೆಲೆ ಕಮ್ಮಿ ಆಗ್ತಾ ಬಂತು. ಹೀಗಾಗಿ ಇಂದಿರಾ ಗಾಂಧಿಗೂ ಹಾಗೆ ಮನೇಕಾ ಗಾಂಧಿಗೂ ಆಗ್ತಾ ಇರ್ಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಏನೇ ಕಾರಣ ಇದ್ರೂ
ಮನೇಕಾ ಗಾಂಧಿ ಇಂದಿರಾ ಗಾಂಧಿ ಕುಟುಂಬದಿಂದ ಅಂತಿಮವಾಗಿ ದೂರ ಆಗ್ತಾರೆ. ಮುಂದೆ ಮನೆಯಿಂದ ಹೊರಬಂದು ಹೊಸ ಪಕ್ಷವನ್ನೇ ಕಟ್ತಾರೆ. ಒಂದು ಕಡೆ ಇಂದಿರಾ ಗಾಂಧಿಯವರ ಆಡಳಿತ ಇದ್ರೆ ಮತ್ತೊಂದು ಕಡೆ ಮನೇಕಾ ಗಾಂಧಿಯವರು ಹೊಸ ಪಕ್ಷವನ್ನೇ ಕಟ್ತಾರೆ. ರಾಷ್ಟ್ರೀಯ ಸಂಜಯ್ ಮಂಜ್ ಅನ್ನೋ ಪಕ್ಷವನ್ನ ಕಟ್ಟಿ ಆರಂಭದಲ್ಲೇ 80,000 ಸದಸ್ಯರು ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಆದ್ರೆ ಅಷ್ಟೇ ಬೇಗನೆ ಈ ಪಕ್ಷ ತನ್ನ ನೆಲೆಯನ್ನ ಕಳೆದುಕೊಳ್ಳುತ್ತೆ. ಮುಂದೆ 1984ರಲ್ಲಿ ತಮ್ಮ ಭಾವ ಅಂದ್ರೆ ರಾಜೀವ್ ಗಾಂಧಿ ವಿರುದ್ಧವೇ ಮನೇಕಾ ಗಾಂಧಿ ಚುನಾವಣೆಯಲ್ಲಿ ನಿಲ್ತಾರೆ. ಅಮೇಥಿಯಲ್ಲಿ ರಾಜೀವ್ ಗಾಂಧಿ 83% ಓಟನ್ನ ಪಡೆದುಕೊಂಡ್ರೆ ಮನೇಕಾ ಗಾಂಧಿ ಕೇವಲ 11% ಓಟನ್ನ ಪಡೆದುಕೊಳ್ತಾರೆ. ಇಲ್ಲಿಂದ ನಿಜವಾದ ವಾರ್ ಶುರುವಾಗುತ್ತೆ. ರಾಜಕೀಯವಾಗಿ ಇಂದಿರಾ ಗಾಂಧಿ ಕುಟುಂಬವನ್ನ ಟೀಕಿಸ್ತಾ ಇದ್ದ ಮನೇಕಾ ಗಾಂಧಿ ಒಂದು ಸಲ ಪ್ರಧಾನಿ ವಿರುದ್ಧವೇ ಕಿಡ್ನಾಪ್ ಆರೋಪವನ್ನ ಮಾಡ್ತಾರೆ. ಅದು ಕೂಡ ಇಂದಿರಾ ಗಾಂಧಿ ವಿರುದ್ಧವೇ. ನನ್ನ ಮಗ ವರುಣ್ ಗಾಂಧಿಯನ್ನ ಇಂದಿರಾ ಗಾಂಧಿಯವರು ಕಿಡ್ನಾಪ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು, ಅವನನ್ನ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ನೋಡಿದ್ರು ಅಂತ ಆರೋಪ ಮಾಡಿದ್ರು. ಹೀಗೆ ವೈಯಕ್ತಿಕವಾಗಿ ಹಾಗೂ ರಾಜಕೀಯವಾಗಿ ಇಂದಿರಾ ಗಾಂಧಿ ಕುಟುಂಬವನ್ನ ವಿರೋಧಿಸ್ತಲೇ ಬಂದ ಮನೇಕಾ ಅವರು ಮುಂದೆ 1988ರಲ್ಲಿ ಜನತಾದಳ್ ಸೇರ್ತಾರೆ. 1989ರಲ್ಲಿ ಗೆದ್ದು ಬರ್ತಾರೆ. ಮುಂದೆ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಹಾಗೆ ಚಂದ್ರಶೇಖರ್ ಸರ್ಕಾರದಲ್ಲಿ ಮಂತ್ರಿನೂ ಆಗ್ತಾರೆ. ನಂತರ ಬಿಜೆಪಿ ಪಕ್ಷವನ್ನ ಸೇರದೇನೆ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಹಾಗೂ ಇಂದಿರಾ ಗಾಂಧಿ ಕುಟುಂಬವನ್ನ ವಿರೋಧಿಸ್ತಾನೆ ಬಂದಿದ್ದ ಮನೇಕಾ ಗಾಂಧಿ 2004ರಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ಸೇರ್ತಾರೆ. ನಂತರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ. ಇನ್ನು ಇವರ ಮಗ ವರುಣ್ ಗಾಂಧಿಗೆ ಬಿಜೆಪಿಯಲ್ಲಿ 2013ರಲ್ಲಿ ಜನರಲ್ ಸೆಕ್ರೆಟರಿ ಹುದ್ದೆಯನ್ನು ಕೊಡಲಾಗುತ್ತೆ. ಇನ್ನು ಬಿಜೆಪಿ ಪಕ್ಷ ಮನೇಕಾ ಗಾಂಧಿಯವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರ ಹಿಂದೆ ಸಾಕಷ್ಟು ಕಾರಣಗಳು ಇದ್ವು ಅಂತ ಹೇಳಲಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಸೋನಿಯಾ ಗಾಂಧಿ ಪಡೆಯನ್ನ ಕಟ್ಟಿ ಹಾಕೋದಕ್ಕೆ ವಾಜಪೇಯಿ ಅವರು ಮನೇಕಾ ಪಡೆಯನ್ನ ಕಟ್ಟೋ ನಿರ್ಧಾರ ಮಾಡಿದ್ರು ಅಂತಾನೂ ಕೂಡ ಹೇಳಲಾಗುತ್ತೆ. ಆದ್ರೆ ಬಿಜೆಪಿಯಲ್ಲಿ ಮೋದಿ ಹಾಗೆ ಅಮಿತ್ ಶಾ ಯುಗ ಆರಂಭ ಆದ್ಮೇಲೆ ಮನೇಕಾ ಗಾಂಧಿಗೆ ಇರುವಂತಹ ಮಹತ್ವ ಕಮ್ಮಿ ಆಯಿತು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ವಾಜಪೇಯಿ ಅಡ್ವಾಣಿ ಕಾಲದಲ್ಲಿ ಬಿಜೆಪಿಯಲ್ಲಿ ಮನೇಕಾ ಗಾಂಧಿಗೆ ಹಾಗೂ ವರುಣ್ ಗಾಂಧಿಗೆ ಬಹಳ ಮರ್ಯಾದೆ ಇತ್ತು. ಆದ್ರೆ ಈಗ ಬಿಜೆಪಿಯಲ್ಲಿ ಇವರ ವರ್ಚಸ್ಸು ಕಡಿಮೆ ಆಗಿದೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ಪರ್ಧಿಸಿದ್ದ ಮನೇಕಾ ಗಾಂಧಿ ಸೋಲನ್ನ ಕಂಡಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.